ಮಾಜಿ ಸಚಿವ ಎಚ್.ಡಿ. ರೇವಣ್ಣರಿಗೆ ಮೊದಲ ಕೇಸ್ನಲ್ಲಿ ರಿಲೀಫ್ ಸಿಗುತ್ತಾ, ಜಾಮೀನು ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗಲಿದೆ. ಈಗಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಆರಂಭಗೊಂಡಿದೆ. ಮೊದಲು ಈ ಜಾಮೀನು ಅರ್ಜಿ ಸರಿಯಾಗಿದೆಯಾ ಅಂತ ವಾದಿಸಿ ವಿಚಾರಣೆ ಆಗ್ತಾ ಇರುವಂಥದ್ದು. ಈಗ ಮೊದಲು ಈ ಜಾಮೀನು ಅರ್ಜಿ ಸರಿಯಾಗಿದೆಯಾ ಅಂತ ವಾದಿಸಿ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಒಂದೊಂದೇ ಮಾಹಿತಿ ಈಗ ಸಿಗ್ತಾ ಇದೆ. ಆಮೇಲೆ ಪ್ರಕರಣದ ವಾಸ್ತವದ ಬಗ್ಗೆ ವಿಚಾರಣೆ ನಡೆಸೋಣ. ಮೊದಲು ಜಾಮೀನು ಅರ್ಜಿ ಅದು ಸರಿಯಾಗಿದೆಯಾ ಅನ್ನೋದನ್ನ ವಾದಿಸಿ, ಆಮೇಲೆ ಪ್ರಕರಣದ ವಾಸ್ತವದ ಬಗ್ಗೆ ವಿಚಾರಣೆ ನಡೆಸೋಣ. ನಿನ್ನೆ ಕೋರ್ಟ್ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ರೇವಣ್ಣರಿಗೆ ಕೊಟ್ಟಿತ್ತು. ಈಗ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆರಂಭಗೊಂಡಿದೆ. ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣರು ಕೂಡ ಅಲ್ಲೇ ಇದ್ದಾರೆ, ಖುದ್ದಾಗಿ ಅವರೇ ಬಂದಿರುವಂಥದ್ದು. ಮೊದಲು ಈ ಜಾಮೀನು ಅರ್ಜಿ ಮಾನ್ಯನಾ? ಎರಡೂ ಕಡೆ ವಕೀಲರಿಗೆ ನ್ಯಾಯಮೂರ್ತಿ ಪ್ರೀತ್ ಅವರು ಪ್ರಶ್ನೆ ಮಾಡ್ತಾರೆ. ಮೊದಲು ಈ ಜಾಮೀನು ಅರ್ಜಿ ಸರಿಯಾಗಿದೆಯಾ ಅನ್ನೋದನ್ನ ವಾದಿಸಿ ಆ ನಂತರ ಪ್ರಕರಣದ ಬಗ್ಗೆ ಮಾತಾಡೋಣ. ಎರಡೂ ಕಡೆಯ ವಕೀಲರನ್ನ ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು. ಮಾಜಿ ಸಚಿವ ಎಚ್.ಡಿ. ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ಆರಂಭಗೊಳ್ತಾ ಇದ್ದ ಹಾಗೆ ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಮೊದಲು ಜಾಮೀನು ಅರ್ಜಿಗೆ ಮಾನ್ಯತೆ ಇದೆಯಾ ಅನ್ನೋದನ್ನ ವಾದಿಸಿ ಆ ನಂತರ ಪ್ರಕರಣದ ವಾಸ್ತವದ ಬಗ್ಗೆ ವಿಚಾರಣೆ ನಡೆಸೋಣ. ಕೋರ್ಟ್ನಲ್ಲಿ ಈಗ ಎಸ್ಐಟಿ ಪರ ವಕೀಲರಾದಂತಹ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ಪ್ರತಿಯೊಂದು ಮಾಹಿತಿ ಬರ್ತಾ ಇದೆ. ಪ್ರಕರಣದ ವಿಚಾರಣೆ ಕ್ಯಾಮೆರಾ ಪ್ರೊಸೀಡಿಂಗ್ ಮಾಡಲು ಮನವಿ ಮಾಡಲಾಗಿದೆ. ಪ್ರಕರಣದ ವಿಚಾರಣೆ ಕ್ಯಾಮೆರಾ ಪ್ರೊಸೀಡಿಂಗ್ ಮಾಡಲು ಮನವಿ. ಎಸ್ಐಟಿ ಎಸ್ಪಿಪಿ ಜೈನಾ ಕೊಠಾರಿ ಮನವಿ ಮಾಡಿದ್ದಾರೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಎಸ್ಐಟಿಯ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತಹ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ಪ್ರಕರಣದ ವಿಚಾರಣೆ ಕ್ಯಾಮೆರಾ ಪ್ರೊಸೀಡಿಂಗ್ ಮಾಡೋದಿಕ್ಕೆ ಮೊದಲಿಗೆ ಮನವಿಯನ್ನ ಮಾಡಿದ್ದಾರೆ ಜೈನಾ ಕೊಠಾರಿ. ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಕೂಡ ಇದ್ದಾರೆ. ಆರೋಪಿಯ ವಿರುದ್ಧ ಸೆಕ್ಷನ್ 376 ಅಡಿ ಆರೋಪ ಇದೆ. ರೇಪ್ ಆರೋಪ ಇದ್ದು ಜಾಮೀನಿಗೆ ಅವರು ಮನವಿ ಮಾಡಿದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಆರೋಪಿ ವಿರುದ್ಧ ಇರುವಂತದ್ದು 376 ಅಡಿ ಆರೋಪ. ಸೆಕ್ಷನ್ 376 ಅಡಿ ಅವರ ಮೇಲೆ ಆರೋಪ ಇದೆ. ರೇಪ್ ಆರೋಪ ಇದ್ದು ಜಾಮೀನಿಗೆ ಮನವಿ ಮಾಡಲಾಗಿದೆ. ಜೈನಾ ಕೊಠಾರಿಯ ವಾದ ಮಂಡಿಸ್ತಾ ಇದ್ದಾರೆ. ಜಾಮೀನು ಅರ್ಜಿಯ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಜಾಮೀನು ಅರ್ಜಿ ಸರಿಯಾಗಿದೆಯಾ, ಮಾನ್ಯನಾ ಅನ್ನುವಂತಹ ವಾದವನ್ನ ಮಾಡಿ ಅನ್ನೋದನ್ನ ಕೇಳ್ತಾರೆ. ಈಗ ಎಸ್ಐಟಿ ಪರ ವಕೀಲ ಜೈನಾ ಕೊಠಾರಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿಯ ವಿರುದ್ಧ
ಸೆಕ್ಷನ್ 376 ಅಡಿ ಆರೋಪ ಇದೆ, ರೇಪ್ ಆರೋಪ ಇದೆ. ಜಾಮೀನಿಗೆ ಮನವಿ ಮಾಡಲಾಗಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಇದ್ದು ಜಾಮೀನಿಗೆ ಮನವಿ ಮಾಡಲಾಗಿದೆ. ಜಾಮೀನು ವಿಚಾರಣೆಗೆ ಪ್ರಕರಣದಲ್ಲಿ ಸೆಕ್ಷನ್ 376 ಸೇರ್ಪಡೆ ಆಗಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಇದೆ. ಜಾಮೀನಿಗೆ ಮನವಿ ಮಾಡಲಾಗಿದೆ. ಇದು ಜೈನಾ ಕೊಠಾರಿ ಅವರು ಮಾಡ್ತಾ ಇರುವಂತಹ ವಾದ. ಹೆಚ್ಚುವರಿ ಕಲಂ ಸೇರ್ಪಡೆಗೆ ಮನವಿ ಮಾಡಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ರೇವಣ್ಣ ಪರ ಹಿರಿಯ ವಕೀಲ ನಾಗೇಶ್ ಅವರಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ನ್ಯಾಯಾಧೀಶರು ಎರಡೂ ಕಡೆಯ ವಕೀಲರಿಗೆ ಈ ಜಾಮೀನು ಅರ್ಜಿ ಅದು ಸರಿಯಾಗಿದೆಯಾ, ಅದು ಮಾನ್ಯನಾ, ಅದನ್ನ ವಾದಿಸಿ ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಅದಾದ ನಂತರ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ರೇವಣ್ಣರ ವಿರುದ್ಧ 376 ಸೆಕ್ಷನ್ ಹಾಕಲಾಗಿದೆ. ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ಜಾಮೀನಿಗೆ ಮನವಿ ಮಾಡಲಾಗಿದೆ. ಹೆಚ್ಚುವರಿ ಕಲಂ ಸೇರ್ಪಡೆಗೆ ಮನವಿ ಮಾಡಲಾಗಿದೆ. ಸ್ವಯಂ ಹೇಳಿಕೆಯ ನಂತರ ಸೆಕ್ಷನ್ 376 ಸೇರ್ಪಡೆಗೆ ಮನವಿ. ಲೈಂಗಿಕ ದೌರ್ಜನ್ಯ ನೀಡಿದ್ರು ಅಂತ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಸೆಕ್ಷನ್ 376 ಸೇರ್ಪಡೆಯಾಗಿದೆ. ಹೆಚ್ಚುವರಿ ಕಲಂ ಸೇರ್ಪಡೆಗೆ ಮನವಿ ಮಾಡಲಾಗಿದೆ. ಎಸ್ಐಟಿ ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ಆರೋಪಿಯ ವಿರುದ್ಧ 376 ಅಡಿಯಲ್ಲಿ ಆರೋಪ ಇದೆ. ಹೀಗಾಗಿ ಜಾಮೀನು ಕೊಡಬಾರದು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ತಲೆಗೆ ಎಣ್ಣೆ ಹಚ್ಚು ಅಂತ ಇದ್ರು ಜೈನಾ ಕೊಠಾರಿ ಅವರು. ವಾದ ಮಂಡಿಸ್ತಾ ಒಂದೊಂದೇ ವಿಷಯವನ್ನ ಮುಂದಿಡ್ತಾ ಇದ್ದಾರೆ. ತಲೆಗೆ ಎಣ್ಣೆ ಹಚ್ಚು ಅಂತ ರೇವಣ್ಣ ಅವರು ಹೇಳ್ತಾ ಇದ್ರು. ಲೈಂಗಿಕ ದೌರ್ಜನ್ಯ ಆರೋಪ ಬಂದಿದೆ ಅವರ ಮೇಲೆ. ಸೆಕ್ಷನ್ 376 ಅಡಿಯಲ್ಲಿ ಆರೋಪ ಇದೆ. ಅವರಿಗೆ ಜಾಮೀನು ಕೊಡಬಾರದು. ಸಂತ್ರಸ್ತೆ ಕೊಟ್ಟಂತಹ ಹೇಳಿಕೆ ಏನಿದೆ ಅದನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಿದ್ದಾರೆ ಎಸ್ಪಿಪಿ ಜೈನಾ ಕೊಠಾರಿ. ರೇವಣ್ಣ ಲೈಂಗಿಕ ಕಿರುಕುಳ ಇಷ್ಟಕ್ಕೆ ನಿಂತಿಲ್ಲ. ಮಂಜೂರಾಗಿದ್ದ ಆಶ್ರಯ ಮನೆಯಿಂದ ಹೊರಗೆ ಹಾಕಿದ್ದರು. ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಮಹಿಳೆ ನೀಡಿದಂತಹ ದೂರೇನಿದೆ ಅದನ್ನ ಒಂದೊಂದಾಗೆ ಓದ್ತಾ ಇದ್ದಾರೆ ಎಸ್ಪಿಪಿ ಜೈನಾ ಕೊಠಾರಿ. ನನಗೆ ಜೀವ ಭಯ ಇದೆ ಅಂತ ದೂರುದಾರರು ಹೇಳಿದ್ದಾರೆ. ಮಹಿಳೆ ನೀಡಿದ್ದ ದೂರನ್ನ ಸಂಪೂರ್ಣ ಓದಿ ಹೇಳಿದ ಎಸ್ಪಿಪಿ. ರೇವಣ್ಣರ ವರ್ತನೆ ಹೇಗಿತ್ತು ಅನ್ನೋದನ್ನ ಸಂತ್ರಸ್ತ ಮಹಿಳೆ ಏನ್ ಹೇಳಿದ್ದಾರೋ, ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅದನ್ನ ಓದಿ ಹೇಳ್ತಾ ಇದ್ದಾರೆ ಎಸ್ಪಿಪಿ.
ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂಬ ಕಾರಣದಿಂದಲೇ ಸೆಕ್ಷನ್ 376 ಸೇರ್ಪಡೆ ಆಗಿದೆ. ಮಹಿಳೆ ನನಗೆ ಜೀವ ಭಯ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ, ಹಾಗಾಗಿ ಜಾಮೀನು ಕೊಡಬಾರದು. ಇದು ಎಸ್ಪಿಪಿ ಅವರ ವಾದ. ಮಹಿಳೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾಳೋ ಅದನ್ನ ಓದಿ ಹೇಳ್ತಿದ್ದಾರೆ ಎಸ್ಪಿಪಿ. ತಲೆಗೆ ಎಣ್ಣೆ ಹಚ್ಚು ಅಂತ ಇದ್ರು. ಅಷ್ಟೇ ಅಲ್ಲ, ಆಶ್ರಯ ಮನೆಯಿಂದಲೂ ಕೂಡ ಹೊರಗೆ ಕಳುಹಿಸಿದ್ರು. ಮಹಿಳೆ ನನಗೆ ಜೀವ ಭಯ ಇದೆ ಅಂತ ದೂರನ್ನ ಕೊಟ್ಟಿದ್ದಾಳೆ, ಹಾಗಾಗಿ ಜಾಮೀನು ನೀಡಬಾರದು. ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಯ ನಂತರ ಸೆಕ್ಷನ್ 376 ಸೇರ್ಪಡೆಯಾಗಿದೆ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಎಸ್ಪಿಪಿ ಜೈನಾ ಕೊಠಾರಿ ವಾದ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆ ಕೊಟ್ಟಂತ ಹೇಳಿಕೆಯನ್ನ ಓದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.